ನಮಸ್ತೆ ಎಲ್ಲರಿಗೂ. ಇವತ್ತು ಶುಭ ಮಂಗಳವಾರ ಆಗಿರೋದ್ರಿಂದ ಆದಷ್ಟು ನೀವು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಸಂಪತ್ತಿನ ದೇವತೆಯಾದ ತಾಯಿ ಮಹಾಲಕ್ಷ್ಮಿಯು ಶಾಶ್ವತವಾಗಿ ನೆಲೆಸಬೇಕು ಅನ್ನೋದಾಗಿದ್ರೆ ಆದಷ್ಟು ನೀವು ಈ ಒಂದು ಚಿಕ್ಕ ಪರಿಹಾರವನ್ನ ಮಾಡಿಕೊಂಡು ನೋಡಿ. ಈ ಬೆಳಗ್ಗೆ ಮಾಡಲಿಕ್ಕೆ ಸಮಯ ಇಲ್ಲ ಅಂದರೆ ಆದಷ್ಟು ಸಂಜೆನಾದರೂ ಈ ಒಂದು ಚಿಕ್ಕ ಪರಿಹಾರ ಮಾಡಿಕೊಂಡು ನೋಡಿ. ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಧನಾಭಿವೃದ್ಧಿ ಆಗುತ್ತೆ. ಈ ನಕಾರಾತ್ಮಕತೆ ಅನ್ನೋದು ತೊಲಗಿ ಹೋಗಿ ಮನೆಯಲ್ಲಿ ಈ ಅಷ್ಟಲಕ್ಷ್ಮಿಯರ ವಾಸವಾಗುತ್ತೆ. ಆದಷ್ಟು ಒಂದು ಮಣ್ಣಿನ ಈ ಒಂದು ಬೌಲನ್ನು ತೆಗೆದುಕೊಳ್ಳಿ. ಇಲ್ಲ ನಮ್ಮ ಮನೆಯಲ್ಲಿ ಈ ಥರದ್ದು ಅನ್ನೋದಾದರೆ ಈ ಒಂದು ತಾಮ್ರದಲ್ಲೇ ನೀವು ಮಾಡಬಹುದು. ಆದಷ್ಟು ಈ ಮಣ್ಣಿಂದ್ರಲ್ಲಿ ಮಾಡಿದ್ರೆ ತುಂಬಾ ಅಭಿವೃದ್ಧಿ ಶ್ರೇಷ್ಠ ಅಂತಲೇ ಅನ್ಬಹುದು. ಈ ಮಂಗಳವಾರ ಮತ್ತು ಶುಕ್ರವಾರ ಇದನ್ನು ಮಾಡಿಕೊಂಡು ನೋಡಿ. ಆದಷ್ಟು ಈ ಹೊಸ ಉಪ್ಪಿನ ಪ್ಯಾಕನ್ನು ತೆಗೆದುಕೊಂಡು ಮಾಡಬೇಕು. ಯಾಕೆಂದರೆ ಅಡುಗೆ ಮನೆಯಲ್ಲಿ ಉಪ್ಪು ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಅದನ್ನು ನಾವು ಉಪಯೋಗಿಸಬಾರ್ದು, ಯಾಕೆಂದರೆ ಅಂಟು ಮುಂಟುಗಳು ಆಗಿರುತ್ತೆ. ಹಾಗಾಗಿ ಈ ಹೊಸ ಉಪ್ಪಿನ ಪ್ಯಾಕನ್ನು ಕಲ್ಲುಪ್ಪನ್ನು ತೊಗೊಂಡು ಬಂದು ಇದನ್ನು ಈ ರೀತಿ ನೀವು ಈ ಒಂದು ಚಿಕ್ಕ ಪರಿಹಾರ ಮಾಡಿಕೊಂಡು ನೋಡಿ. ಈ ಬೌಲ್ ತುಂಬ ಈ ಉಪ್ಪನ್ನು ತುಂಬಿ ನಂತರ ಇದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಈ ಒಂದು ಕುಂಕುಮನ ಹಾಕಿ. ಇದನ್ನು ನೀವು ಮಾಡೋದ್ರಿಂದ ಆದಷ್ಟು ಈ ಕಲ್ಲುಪ್ಪು ಈ ತಾಯಿ ಸಂಪತ್ತಿನ ದೇವತೆ ಮಹಾಲಕ್ಷ್ಮಿಯ ಸಹೋದರಿ ಅಂತಾನೆ ನಾವು ಅನ್ಬಹುದು. ಎಲ್ಲ ಈ ನರದೃಷ್ಟಿ ಮಾಟ ಮಂತ್ರ ಯಾವುದೇ ಒಂದು ದೃಷ್ಟಿಗಳಿದ್ರೂ ಇದು ಸರಾಗವಾಗಿ ಎಳೆದುಕೊಳ್ಳುತ್ತೆ. ಮನೆಯಲ್ಲಿ ನಿಮಗೆ ಯಾವಾಗಲೂ ಈ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಆಗ್ತಿದ್ರೂ ಅದು ಕೂಡ ನಿಲ್ಲುತ್ತೆ. ಈ ನೆಮ್ಮದಿ ಅನ್ನೋದು, ಖುಷಿ ಅನ್ನೋದು, ನಿಮಗೆ ಪ್ರಗತಿ ಅನ್ನೋದು ಸಿಗ್ತಾ ಹೋಗುತ್ತೆ. ಇದಕ್ಕೆ ನೀವು ಆದಷ್ಟು ಈ ಒಂದು ನೋಡಿ ಸಾಸಿವೆಯನ್ನು ಹಾಕಲೇಬೇಕು. ಈ ಸಾಸಿವೆ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಈ ಒಂದು ಯಾವುದೇ ಒಂದು ಕೆಟ್ಟ ಶಕ್ತಿಗಳು ದೂರ ಹೋಗುತ್ತೆ. ಇದನ್ನೆಲ್ಲ ಮಾಡಿ ಆದಮೇಲೆ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿ ನಂತರ ನೀವು ಈ ಮಣ್ಣಿನ ಬೌಲ್ನಲ್ಲಿ ಇಟ್ಟಿದ್ರೆ ಇದು ಈಶಾನ್ಯ ಮೂಲೆಯಲ್ಲಿ ಇಡಿ. ನಂತರ ನಿಮಗೆ ಇದು ಈ 1 ತಿಂಗಳು ಆದಮೇಲೆ ನೀವು ಮತ್ತೆ ಇದನ್ನು ಹೊಸದಾಗಿ ಮಾಡ್ಕೋಬೋದು. ಇದು ಹರಿಯುವ ನೀರಿಗೆ ಹಾಕಿಬಿಡಿ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಬ್ರಹ್ಮಾಂಡದ ಆ ಪರಮಶಕ್ತಿಯಾದ ಜಗನ್ಮಾತೆ ದುರ್ಗೆಯ ಮತ್ತು ಈ ಭೋಲೆನಾಥ ಶಿವಶಂಕರನ ದಿವ್ಯ ಈ ಒಂದು ಕೃಪಾ ಕಟಾಕ್ಷವು ಸದಾ ನಿಮ್ಮ ಮೇಲೆ ಇರಲಿ. ನಿಮ್ಮ ಜೀವನದ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕರಗಿ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಮತ್ತು ಮನಃಶಾಂತಿ ನಿಮ್ಮದಾಗಲಿ ಎಂದು ಪ್ರಾರ್ಥಿಸುತ್ತಾ ಈ ದಿನದ ಒಂದು ವಿಶೇಷ ಭವಿಷ್ಯವಾಣಿಗೆ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ. ಪ್ರಕೃತಿಯ ನಿಯಮಗಳು ಬದಲಾಗುತ್ತಿವೆ. ಕಾಲಚಕ್ರದ ಉರುಳಿನಲ್ಲಿ ನವಗ್ರಹಗಳ ಚಲನೆಯು ಈಗ ಅತ್ಯಂತ ಅದ್ಭುತವಾದ ಒಂದು ವಿರಳವಾದ ತಿರುವನ್ನು ಪಡೆದುಕೊಂಡಿದೆ. ಆಕಾಶ ಮಂಡಲದಲ್ಲಿ ದಶಕಗಳಿಗೊಮ್ಮೆ ಮಾತ್ರ ಸಂಭವಿಸುವ ಒಂದು ಮಹಾ ದಿವ್ಯ ಸಂಯೋಗವು ಸೃಷ್ಟಿಯಾಗುತ್ತಿದೆ. ಈ ಗ್ರಹಗತಿಗಳ ಮಹಾ ಬದಲಾವಣೆಯು ನೇರವಾಗಿ ನಿಮ್ಮ ಜನ್ಮರಾಶಿಯ ಭಾಗ್ಯಸ್ಥಾನಕ್ಕೆ ಬಂದು ಸಮ್ಮಿಲನಗೊಳ್ಳುತ್ತಿದೆ. ಈ ವಿಶೇಷ ಗಳಿಗೆಯಿಂದಾಗಿ ನಿಮ್ಮ ಇಡೀ ಕುಟುಂಬದಲ್ಲಿ ಕೇವಲ ಸಣ್ಣ ಪುಟ್ಟ ಸಂತೋಷಗಳಲ್ಲ, ಬದಲಾಗಿ ನಿಮ್ಮ ಮುಂದಿನ 7 ತಲೆಮಾರುಗಳ ದಾರಿದ್ರ್ಯವನ್ನು ಅಳಿಸಿ ಹಾಕುವಂತಹ 10 ಮಹಾ ಸುವಾರ್ತೆಗಳು ಒಂದರ ಬೆನ್ನಿಗೊಂದರಂತೆ ನಿಮ್ಮ ಮನೆ ಬಾಗಿಲನ್ನು ತಟ್ಟಲಿವೆ. ನಿಮ್ಮ ಮನೆಯ ಅಂಗಳದಲ್ಲಿ ಮದುವೆಯ ಸಡಗರದ ಸೌಂಡುಗಳು ಕೇಳಿಬರಲಿದೆ. ಮುಚ್ಚಿ ಹೋಗಿದ್ದ ಅದೃಷ್ಟದ ಬಾಗಿಲುಗಳು ತೆರೆದುಕೊಳ್ಳಲಿವೆ ಮತ್ತು ಈ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಶುಭ ಧ್ವನಿಗಳು ಮೊಳಗಲಿವೆ. ಇನ್ಮುಂದೆ ನೀವು ಸಿಹಿ ಹಂಚಲು ಸಿದ್ಧರಾಗಿ, ಏಕೆಂದರೆ ಇಷ್ಟು ದಿನ ನೀವು ಅನುಭವಿಸಿದ ಕಣ್ಣೀರು, ಅಪಮಾನ ಮತ್ತು ಯಾತನೆಗೆ ಸ್ವತಃ ಆ ದೇವಲೋಕದ 33 ಕೋಟಿ ದೇವತೆಗಳು ನ್ಯಾಯ ಒದಗಿಸಲು ಹೊರಟಿದ್ದಾರೆ. ನಿಮ್ಮ ತಾಯಿಯ ಕಣ್ಣಿನಲ್ಲಿ ಇಷ್ಟು ದಿನ ಇದ್ದ ಆತಂಕದ ಕಣ್ಣೀರು ಈಗ ಆನಂದ ಬಾಷ್ಪವಾಗಿ ಬದಲಾಗಲಿದೆ. ನಿಮ್ಮ ತಂದೆಯವರು ಸಮಾಜದಲ್ಲಿ ತಲೆ ಎತ್ತಿ ನಿಮ್ಮನ್ನು ನೋಡಿ ಹೆಮ್ಮೆಯಿಂದ ಬೀಗುವ ದಿನ ಹತ್ತಿರ ಬಂದಿದೆ. ಸಹೋದರ ಸಹೋದರಿಯರ ಮುಖದಲ್ಲಿ ನಗು ಅರಳಿದೆ ಮತ್ತು ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯನೂ ಕೊನೆಗೂ ನಮ್ಮ ಕನಸು ನನಸಾಯಿತು ಎಂದು ಪರಮಾತ್ಮನಿಗೆ ಕೈ ಮುಗಿಯುವ ಕ್ಷಣಗಳು ಆರಂಭವಾಗುತ್ತಿವೆ. ಕತ್ತಲೆಯ ರಾತ್ರಿಯ ನಂತರ ಒಂದು ಹೊಸ ಸೂರ್ಯೋದಯವಾಗುವ ಮುನ್ನ ಪ್ರಕೃತಿಯಲ್ಲಿ ಹೇಗೆ ಸೂಕ್ಷ್ಮ
ಬದಲಾವಣೆಗಳು ಆಗುತ್ತವೆಯೋ ಹಾಗೆಯೇ ನಿಮ್ಮ ಜೀವನದಲ್ಲಿಯೂ ಈಗ ಬದಲಾವಣೆಯ ಗಾಳಿ ಬೀಸುತ್ತಿದೆ. ಆಕಾಶದಲ್ಲಿನ ನಕ್ಷತ್ರಗಳು ಕೂಡ ನಿಮ್ಮ ಭಾಗ್ಯದ ತೀರ್ಪನ್ನು ಬರೆಯುತ್ತಿವೆ. ಆ ದೇವಲೋಕದ ಅದೃಶ್ಯ ಶಕ್ತಿಗಳು ನಿಮ್ಮ ಇಡೀ ಮನೆಗೆ ಒಂದು ದಿವ್ಯ ರಕ್ಷಣಾ ಕವಚವನ್ನು ನಿರ್ಮಿಸುತ್ತೆ. ಸ್ವತಃ ಶಿವಶಂಭು ನಿಮ್ಮ ಭಕ್ತಿಗೆ ಮೆಚ್ಚಿ ಕರುಣಿಸುವ ಆಶೀರ್ವಾದದ ಫಲವಿದು. ನಿಮ್ಮ ಮನೆಗೆ ಬರಲಿರುವ ಆ ಶುಭ ವಾರ್ತೆಗಳು ಯಾವುದೇ ಆಕಸ್ಮಿಕ ಘಟನೆಯಲ್ಲ. ಇದು ಮುಂಚಿತವಾಗಿಯೇ ನಿರ್ಧಾರವಾಗಿರುವ ದೈವಿಕ ಯೋಜನೆ. ಭಗವಂತನು ಒಮ್ಮೆ ಕೃಪೆ ತೋರಿದರೆ ಹೇಗೆ ಸುಖದ ಮಳೆ ಸುರಿಸುತ್ತಾನೋ ಅದೇ ರೀತಿ ವೃಷಭ ರಾಶಿಯವರ ಬದುಕಿನಲ್ಲಿ ಈಗ ಸೌಭಾಗ್ಯದ ಮಳೆಯಾಗಲಿದೆ. ನಿಮ್ಮ ತುಳಸಿ ಕಟ್ಟೆಯ ಬಳಿ ಸಂಜೆಯ ಸಮಯದಲ್ಲಿ ಹಚ್ಚುವ ದೀಪವು ನಿಮ್ಮ ಇಡೀ ಮನೆಯ ನಕಾರಾತ್ಮಕ ಶಕ್ತಿಯನ್ನು ನಾಶಪಡಿಸಲಿದೆ. ಪ್ರತಿಯೊಂದು ಮುಂಜಾವು ನಿಮಗಾಗಿ ಒಂದು ಹೊಸ ವರದಾನವನ್ನು ಹೊತ್ತು ತರಲಿದೆ. ಇದು ಕೇವಲ ಕಲ್ಪನೆಯಲ್ಲ, ನಿಮ್ಮ ಕಠಿಣ ಪರಿಶ್ರಮ ಮತ್ತು ತ್ಯಾಗಕ್ಕೆ ಸಿಗುತ್ತಿರುವ ಮಹಾಫಲ. ಇಷ್ಟು ದಿನ ನೀವು ಪಟ್ಟ ಕಷ್ಟಗಳು, ಅನುಭವಿಸಿದ ಮೋಸಗಳು ಮತ್ತು ಒಳಗೊಳಗೆ ಮರುಗಿದ ನೋವುಗಳು ಈಗ 10 ಪಟ್ಟು ಸಂತೋಷವಾಗಿ ನಿಮ್ಮ ಬಳಿಗೆ ಮರಳಿ ಬರುತ್ತಿವೆ. ಒಮ್ಮೆ ಯೋಚಿಸಿ ನೋಡಿ, ನಿಮ್ಮ ಕಷ್ಟದ ದಿನಗಳು ಯಾರು ನಿಮ್ಮನ್ನು ಕೈ ಬಿಟ್ಟಿದ್ದರೋ, ಯಾರು ನಿಮ್ಮನ್ನು ನೋಡಿ ನಗೆಯಾಡಿದ್ದರೋ ಅದೇ ಜನರ ಮುಂದೆ ನೀವು ಯಶಸ್ಸಿನ ಶಿಖರವನ್ನು ಏರಲಿದ್ದೀರಿ. ನಿಮ್ಮ ಮನೆಯಲ್ಲಿ ಇನ್ಮುಂದೆ ಯಾವುದೇ ರೀತಿಯ ಹಣದ ಕೊರತೆ ಇರುವುದಿಲ್ಲ. ಬಡತನದ ನೆರಳು ನಿಮ್ಮ ಮನೆಗೆ ಬೀಳುವುದಿಲ್ಲ. ನೆಮ್ಮದಿ ಮತ್ತು ಸಮೃದ್ಧಿ ನಿಮ್ಮ ಸಿಂಹದ್ವಾರದಲ್ಲಿ ಬಂದು ನಿಂತಿವೆ. ಈ ಮಕ್ಕಳ ಈ ನಗು, ಹಿತೈಷಿಗಳ ಅಭಿನಂದನೆಗಳು ಮತ್ತು ಮಂಗಳ ವಾದ್ಯಗಳ ಧ್ವನಿಯು ನಿಮ್ಮ ಮನೆಯ ಮೂಲೆ ಮೂಲೆಯಲ್ಲೂ ಜೀವಂತಗೊಳಿಸಲಿದೆ. ವೃಷಭ ರಾಶಿಯವರ ಜಾತಕವನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಈಗ ಜನ್ಮ ಕುಂಡಲಿಯಲ್ಲಿರುವ ಎಲ್ಲ ಅಶುಭ ಯೋಗಗಳು ಮತ್ತು ದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗಿವೆ ಎಂದು ಸ್ಪಷ್ಟವಾಗುತ್ತೆ. ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸುವ ಆ ಮಹಾ ಸುವಾರ್ತೆಗಳಲ್ಲಿ ಮೊದಲನೆಯದು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ್ದಾಗಿದೆ. ಇಷ್ಟು ದಿನ ನೀವು ಯಾವ ಉದ್ಯೋಗಕ್ಕಾಗಿ ಹಗಲಿರುಳು ಶ್ರಮಿಸಿದ್ದರೋ, ಎಷ್ಟು ಇಂಟರ್ವ್ಯೂಗಳನ್ನು ಎದುರಿಸಿ ನಿರಾಶರಾಗಿದ್ರೋ ಅಂತಹ ಒಂದು ಉನ್ನತ ಉದ್ಯೋಗದ ಆಫರ್ ಲೆಟರ್ ಈಗ ನಿಮ್ಮ ಕೈ ಸೇರಲಿದೆ. ಕೇವಲ ಕೆಲಸ ಸಿಗುವುದು ಮಾತ್ರವಲ್ಲ, ಈಗಾಗಲೇ ಉದ್ಯೋಗದಲ್ಲಿರುವವರಿಗೆ ಅತ್ಯಂತ ರಹಸ್ಯವಾಗಿದ್ದ ಅಥವಾ ತಡೆಹಿಡಿಯಲ್ಪಟ್ಟಿದ್ದ ಪ್ರಮೋಷನ್ ಆರ್ಡರ್ ನಿಮಗೆ ಕೈಗೆ ಬರಲಿದೆ. ಆಫೀಸಿನಲ್ಲಿ ಇಷ್ಟು ದಿನ ಯಾರು ನಿಮ್ಮನ್ನು ಕಡೆಗಣಿಸಿದ್ರೋ, ನಿಮ್ಮ ಕೌಶಲ್ಯವನ್ನು ಗುರುತಿಸದೆ ನಿಮ್ಮನ್ನು ಅವಮಾನಿಸಿದ್ರೋ ಅದೇ ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳು ನಿಮ್ಮ ಕೆಲಸವನ್ನು ನೋಡಿ ಬೆರಗಾಗಲಿದ್ದಾರೆ ಮತ್ತು ನಿಮ್ಮ ಹಿಂದೆ ಬಂದು ಸಲಹೆ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಈ ಬದಲಾವಣೆಯು ಕೇವಲ ಒಂದು ಅದೃಷ್ಟವಲ್ಲ, ನಿಮ್ಮ ಯೋಗ್ಯತೆ ಮತ್ತು ಪ್ರತಿಭೆಯನ್ನು ಜಗತ್ತಿಗೆ ತೋರಿಸಲು ಭಗವಂತನೇ ಸೃಷ್ಟಿಸಿರುವ ಮಹಾ ಅವಕಾಶ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ದುಪ್ಪಟ್ಟವಾಗಲಿದೆ. ಆದ್ದರಿಂದ ನಿಮ್ಮ ಆತ್ಮವಿಶ್ವಾಸವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಕಾಲ ಬಂದಿದೆ. ನವಗ್ರಹಗಳ ಸುಸ್ಥಿತಿಯು ಕೇವಲ ಆರ್ಥಿಕ ರಂಗಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಹರಡಿದ್ದ ಕತ್ತಲೆಯನ್ನು ದೂರ ಮಾಡಲು ಈಗ ಈ ಒಂದು ಸಮಯ ಕೂಡಿಬಂದಿದೆ. ನಿಮ್ಮ ಮನೆಯಲ್ಲಿ ಕಲ್ಯಾಣೋತ್ಸವದ ಸಡಗರ ಆರಂಭವಾಗುವ ದಿನಗಳು ಹತ್ತಿರದಲ್ಲಿದೆ. ಇಷ್ಟು ದಿನ ವಯಸ್ಸಿಗೆ ಬಂದ ಯುವಕ ಯುವತಿಯರಿಗೆ ಸೂಕ್ಷ್ಮ ಕಂಕಣ ಬಲ ಕುಡಿಬಾರದೆ ಬಂದ ಸಂಬಂಧಗಳು ಕೊನೆಯ ಕ್ಷಣದಲ್ಲಿ ಕೈತಪ್ಪಿ ಹೋಗುತ್ತಿದ್ದರೆ ಇನ್ಮುಂದೆ ಆ ಚಿಂತೆ ಬೇಡ. ನಿಮ್ಮ ಜಾತಕದಲ್ಲಿ ಈಗ ವಿವಾಹಕಾರಕ ಗ್ರಹಗಳ ಒಂದು ದೃಷ್ಟಿ ಅತ್ಯಂತ ಮಂಗಳಕರವಾಗಿದೆ. ನಿಮ್ಮ ಸಂಸಾರಕ್ಕೆ, ನಿಮ್ಮ ನಡತೆಗೆ ಹೊಂದಿಕೊಳ್ಳುವಂತಹ ಅತ್ಯಂತ ಯೋಗ್ಯ, ಗುಣವಂತ ಮತ್ತು ರೂಪವಂತ ಜೀವನ ಸಂಗಾತಿಯ ಪ್ರವೇಶ ನಿಮ್ಮ ಬದುಕಿನಲ್ಲಿ ಆಗಲಿದೆ. ಮದುವೆಯ ಮಾತುಕತೆಗಳು ಅತ್ಯಂತ ಸುಲಭವಾಗಿ ಮತ್ತು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳಲಿವೆ. ಈ ಮಗ ಮತ್ತು ಈ ಮಗಳ ಮದುವೆಯ ಚಿಂತೆಯಲ್ಲಿದ್ದ ತಂದೆ ತಾಯಿಯರ ಮುಖದಲ್ಲಿ ನೆಮ್ಮದಿಯ ನಗು ಮೂಡಲಿದೆ. ನಿಮ್ಮ ಮನೆಗೆ ಬರುವ ಹೊಸ ವ್ಯಕ್ತಿಯು ಕೇವಲ ಜೀವನ ಸಂಗಾತಿಯಾಗಿ ಮಾತ್ರವಲ್ಲದೆ ನಿಮ್ಮ ಇಡೀ ಕುಟುಂಬಕ್ಕೆ ಅದೃಷ್ಟ ತರುವ ಲಕ್ಷ್ಮಿಯ ಸ್ವರೂಪವಾಗಿ ಬರಲಿದ್ದಾರೆ. ಮನೆಯಲ್ಲಿ ಸದಾ ಹಬ್ಬದ ವಾತಾವರಣವಿರಲಿದ್ದು, ನೆಂಟರಿಷ್ಟರ ಜಮಾವಣೆ ಮತ್ತು ಮಂಗಳ ವಾದ್ಯಗಳ ಸೌಂಡು ನಿಮ್ಮ ಮನೆಯ ಯಶಸ್ಸನ್ನು ಸಾರಲಿದೆ. ಆಕಸ್ಮಿಕ ಧನಲಾಭ ಮತ್ತು ಈ ಪಿತ್ರಾರ್ಜಿತ ಆಸ್ತಿಯ ಒಂದು ಒಲವು
ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ರಾತ್ರೋರಾತ್ರಿ ಬದಲಾಯಿಸಬಲ್ಲಂತಹ ಮತ್ತೊಂದು ಮಹಾ ಸುವಾರ್ತೆ ಎಂದರೆ ಅದು ಆಕಸ್ಮಿಕ ಧನಾಗಮನ ಮತ್ತು ಸ್ಥಿರಾಸ್ತಿಯ ಲಾಭ. ನೀವು ಎಂದೋ ಹೂಡಿಕೆ ಮಾಡಿ ಸಂಪೂರ್ಣವಾಗಿ ಮರೆತು ಹೋಗಿದ್ದ ಹಳೆಯ ಷೇರುಗಳು, ವಿಮೆ ಅಥವಾ ಬಾಂಡ್ ಇತ್ಯಾದಿಗಳಿಂದ ಈಗ ನಿರೀಕ್ಷೆಗೂ ಮೀರಿದ ಲಾಭಾಂಶ ನಿಮ್ಮ ಕೈ ಸೇರಲಿದೆ. ಇಷ್ಟೇ ಅಲ್ಲದೆ ವರ್ಷಗಳಿಂದ ಕೋರ್ಟ್ ಕಚೇರಿ ಎಂದು ಅಲೆಯುತ್ತಿದ್ದ ಅಥವಾ ಕುಟುಂಬದ ಆಂತರಿಕ ಕಲಹಗಳಿಂದಾಗಿ ನೆನೆಗುದಿಗೆ ಬಿದ್ದಿದ್ದ ಪಿತ್ರಾರ್ಜಿತ ಆಸ್ತಿಯ ವಿವಾದವು ಈಗ ಸಂಪೂರ್ಣವಾಗಿ ಇತ್ಯರ್ಥವಾಗಲಿದೆ. ನಿಮ್ಮ ಪೂರ್ವಜರ ಆಸ್ತಿ, ಭೂಮಿ ಅಥವಾ ಮನೆ ಕಾನೂನುಬದ್ಧವಾಗಿ ನಿಮ್ಮ ಹೆಸರಿಗೆ ವರ್ಗಾವಣೆಯಾಗುವ ಎಲ್ಲ ಯೋಗಗಳು ಸೃಷ್ಟಿಯಾಗಿವೆ. ಈ ಮೂಲಕ ಬರುವ ಈ ಧನ ಸಹಾಯವು ಸಾಮಾನ್ಯವಾದದ್ದಲ್ಲ. ಇದು ನಿಮ್ಮ ಪ್ರಸ್ತುತ ಆರ್ಥಿಕ ಸಂಕಷ್ಟಗಳನ್ನು ತೀರಿಸುವುದಲ್ಲದೆ ನಿಮ್ಮ ಮುಂದಿನ ತಲೆಮಾರುಗಳಿಗೂ ಆರ್ಥಿಕ ಭದ್ರತೆಯನ್ನು ಒದಗಿಸುವಷ್ಟು ಬೃಹತ್ ಪ್ರಮಾಣದಲ್ಲಿದೆ. ಇಷ್ಟು ದಿನ ನೀವು ಅನುಭವಿಸಿದ ಆರ್ಥಿಕ ತೊಂದರೆಗಳು, ಸಾಲದ ಬಾಧೆಗಳು ಈ ಒಂದು ಘಟನೆಯಿಂದ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಭಗವಂತನು ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆದಾಗ ಸಂಪತ್ತು ಯಾವ ದಿಕ್ಕಿನಿಂದ ಹರಿದು ಬರುತ್ತೆ ಎಂಬುದನ್ನು ಊಹಿಸುವುದು ಅಸಾಧ್ಯ. ಸ್ವಂತ ಮನೆಯ ಕನಸು ನನಸಾಗುವ ಕಾಲ. ಎಷ್ಟೇ ಆದರೂ ಬಾಡಿಗೆ ಮನೆ ಬಾಡಿಗೆಯದ್ದೇ ಅಲ್ವಾ. ಸ್ವಂತ ಮನೆಗೆ ಇರುವ ನೆಮ್ಮದಿಯೇ ಬೇರೆ ಎಂದು ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನೂ ಕನಸು ಕಾಣ್ತಾನೆ. ವೃಷಭ ರಾಶಿಯವರೇ, ಇಷ್ಟು ದಿನ ನೀವು ಬಾಡಿಗೆ ಮನೆಯ 4 ಗೋಡೆಗಳ ಮಧ್ಯೆ ಇದ್ದುಕೊಂಡು ಪ್ರತಿ ತಿಂಗಳು ಈ ಮನೆ ಬಾಡಿಗೆ ಕಟ್ಟಲು ಪಡುತ್ತಿದ್ದ ಪಾಡು ಆ ಪರಮಾತ್ಮನಿಗೆ ಮನವರಿಕೆಯಾಗಿದೆ. ಈಗ ನಿಮ್ಮದೇ ಆದ ಸ್ವಂತ ಸೂರಿನ ಕನಸು ನನಸಾಗುವ ಕಾಲ ಸನಿಹವಾಗಿದೆ. ನಿಮ್ಮ ಜಾತಕದಲ್ಲಿ ಚತುರ್ಥ ಭಾವ ಮತ್ತು ಭೂಮಿಕಾರಕನಾದ ಮಂಗಳನ ಅನುಗ್ರಹ ಅತ್ಯಂತ ಬಲವಾಗಿದೆ. ನೀವು ಒಂದು ಹೊಸ ನಿವೇಶನವನ್ನು ಖರೀದಿ ಮಾಡಬಹುದು ಅಥವಾ ಈಗಾಗಲೇ ಇರುವ ಜಾಗಗಳಲ್ಲಿ ಸುಂದರವಾದ ಗೃಹ ನಿರ್ಮಾಣ ಕಾರ್ಯವನ್ನು ಆರಂಭಿಸಬಹುದು. ನೀವು ಖರೀದಿಸುವ ಹೊಸ ಮನೆ ಅಥವಾ ಆಸ್ತಿಯು ನಿಮ್ಮ ಜೀವನದಲ್ಲಿ ದೊಡ್ಡ ಸಕಾರಾತ್ಮಕ ಬದಲಾವಣೆಯನ್ನು ತರಲಿದೆ. ಆ ಹೊಸ ಮನೆಯ ಹೊಸ್ತಿಲನ್ನು ನೀವು ತುಳಿಯುತ್ತಿದ್ದಂತೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯರ ಸ್ಥಿರವಾಸ ಆರಂಭವಾಗುತ್ತೆ. ಹಳೆಯ ಸಾಲಗಳು ತೀರಿ ನಿಮ್ಮ ಸ್ವಂತ ಆಸ್ತಿಯ ಯಜಮಾನರಾಗಿ ನೀವು ಸಮಾಜದಲ್ಲಿ ಗೌರವದಿಂದ ಬಾಳುವ ದಿನಗಳು ದೂರವಿಲ್ಲ. ನಿಮ್ಮ ಮುಗ್ಧತೆಯನ್ನು ಅಥವಾ ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಂಡು ನಿಮಗೆ ಮೋಸ ಮಾಡಿ ನಿಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ನ್ಯಾಯಾಲಯದ ಮೆಟ್ಟಿಲು ಹತ್ತುವಂತೆ ಮಾಡಿದ್ದ ಶತ್ರುಗಳಿಗೆ ಈಗ ಕಾಲವೇ ತಕ್ಕ ಪಾಠ ಕಲಿಸಲಿದೆ. ವರ್ಷಗಳಿಂದ ನಡೆಯುತ್ತಿದ್ದ ಜಮೀನು ವಿವಾದ ಆಗಿರ್ಬೋದು, ಈ ಒಂದು ವ್ಯಾಪಾರದ ಒಂದು ಜಗಳ ಆಗಿರ್ಬೋದು, ಯಾವುದೇ ಒಂದು ಕಾನೂನುಬದ್ಧ ಕೇಸುಗಳು ಈಗ ಅಂತಿಮ ಹಂತಕ್ಕೆ ತಲುಪಲಿದ್ದು ತೀರ್ಪು ನಿಮ್ಮ ಪರವಾಗಿ ಬರುತ್ತೆ. ನ್ಯಾಯದೇವತೆಯಾದ ಶನಿ ಮಹಾತ್ಮನು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸತ್ಯಸಂಧತೆಗೆ ಮೆಚ್ಚಿ ನಿಮಗೆ ನ್ಯಾಯ ಒದಗಿಸಲು ವಚನಬದ್ಧನಾಗಿದ್ದಾನೆ. ನೀವು ತಪ್ಪು ಮಾಡಿಲ್ಲ ಎಂಬುದು ಇಡೀ ಸಮಾಜಕ್ಕೆ ಸಾಬೀತಾಗುವ ದಿನ ಬಂದಿದೆ. ನಿಮ್ಮ ಬೆನ್ನ ಹಿಂದೆ ನಿಂತು ಪಿತೂರಿ ನಡೆಸುತ್ತಿದ್ದವರು, ನಿಮ್ಮ ಯಶಸ್ಸನ್ನು ಕಂಡು ಹೊಟ್ಟೆ ಕಿಚ್ಚು ಪಡುತ್ತಿದ್ದ ಶತ್ರುಗಳು ಈಗ ತಾವೇ ತೋಡಿದ ಹಳ್ಳಕ್ಕೆ ತಾವೇ ಬೀಳಲಿದ್ದಾರೆ. ಅವರ ಎಲ್ಲ ತಂತ್ರಗಳು ಕುತಂತ್ರಗಳು ನಿಮ್ಮ ಮುಂದೆ ಧೂಳಿಪಟವಾಗಲಿದೆ. ನಿಮ್ಮ ಮೇಲೆ ಮಾಡಲಾಗಿದ್ದ ಯಾವುದೇ ತಾಂತ್ರಿಕ ದೋಷಗಳು, ಕೆಟ್ಟ ದೃಷ್ಟಿ ಅಥವಾ ನಕಾರಾತ್ಮಕ ಶಕ್ತಿಗಳ ಪ್ರಭಾವವಿದ್ದರೆ ಅವೆಲ್ಲವೂ ದೇವರ ದಿವ್ಯ ರಕ್ಷಣಾ ಕವಚದ ಮುಂದೆ ನಾಶವಾಗಲಿದೆ. ನೀವು ಸಮಾಜದಲ್ಲಿ ನೆಮ್ಮದಿಯಿಂದ ತಲೆ ಎತ್ತಿ ಗೌರವದಿಂದ ಬದುಕುವ ವಾತಾವರಣ ಸೃಷ್ಟಿಯಾಗಲಿದೆ. ವೃಷಭ ರಾಶಿಯ ಪೋಷಕರಿಗೆ ಇನ್ಮುಂದೆ ಅತ್ಯಂತ ಆನಂದದಾಯಕದ ದಿನಗಳು ಎದುರಾಗಲಿವೆ. ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಇಷ್ಟು ದಿನ ನಿಮ್ಮನ್ನು ಕಾಡುತ್ತಿದ್ದ ಚಿಂತೆಗಳಿಗೆ ಈಗ ಪೂರ್ಣ ವಿರಾಮ ಬೀಳುವ ಸಮಯ ಬಂದಿದೆ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅತ್ಯುನ್ನತ ಸಾಧನೆ ಮಾಡಲಿದ್ದಾರೆ. ಈ ಕಠಿಣ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವರು ಜಯಗಳಿಸಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗುವ ಮೂಲಕ ಇಡೀ ಕುಟುಂಬವೇ ಕೀರ್ತಿ ತರಲಿದ್ದಾರೆ. ಅಷ್ಟೇ ಅಲ್ಲದೆ ಉನ್ನತ ಶಿಕ್ಷಣಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗಬೇಕೆಂದು ಹಂಬಲಿಸುತ್ತಿದ್ದ ಯುವಕ ಯುವತಿಯರ ಒಂದು ಪಾಸ್ಪೋರ್ಟ್ ಹಾಗೂ ವೀಸಾ ಪ್ರಕ್ರಿಯೆಗಳು ಅತ್ಯಂತ ಸುಲಭವಾಗಿ ಯಾವುದೇ ತೊಂದರೆಯಿಲ್ಲದೆ ಪೂರ್ಣಗೊಳ್ಳಲಿವೆ. ದೀರ್ಘಕಾಲದ ಕನಸಾಗಿದ್ದ ವಿದೇಶ ಪ್ರಯಾಣದ ಯೋಗವು ಈಗ ಸಿದ್ಧಿಸಿದೆ. ನಿಮ್ಮ ಮಕ್ಕಳು ದೊಡ್ಡ ಸಂಖ್ಯೆಯಲ್ಲಿ ಮನ್ನಣೆ ಪಡೆದು ಈ ಒಂದು ಸ್ಕಾಲರ್ಶಿಪ್ ಪಡೆದುಕೊಳ್ಳುವ ಮೂಲಕ ನಿಮ್ಮ ಹೆಮ್ಮೆಯನ್ನು ಹೆಚ್ಚಿಸಲಿದ್ದಾರೆ. ಮಕ್ಕಳ ಒಂದು ಅಭೂತಪೂರ್ವ ಯಶಸ್ಸನ್ನು ಕಂಡು ಪೋಷಕರ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ಮೂಡುವುದು ಖಂಡಿತ.
ಬದುಕಿನಲ್ಲಿ ಎಷ್ಟೇ ಸಂಪತ್ತು, ಅಧಿಕಾರ, ಅಂತಸ್ತು ಬಂದರೂ ಮನಸ್ಸಿನಲ್ಲಿ ಶಾಂತಿ ಮತ್ತು ನೆಮ್ಮದಿ ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥವಾಗುತ್ತೆ. ವೃಷಭ ರಾಶಿಯವರೇ, ಮುಂಬರುವ ದಿನಗಳಲ್ಲಿ ಭಗವಂತನು ನಿಮಗೆ ಕೇವಲ ಭೌತಿಕ ಸುಖಗಳನ್ನು ಮಾತ್ರವಲ್ಲದೆ ಆಂತರಿಕ ನೆಮ್ಮದಿಯನ್ನು ಕರುಣಿಸಲಿದ್ದಾನೆ. ನಿಮ್ಮಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗಲಿವೆ. ದೇವರ ಮೇಲಿನ ನಂಬಿಕೆ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ನೀವು ಭಾಗವಹಿಸುವಿಕೆ ನಿಮಗೆ ಒಂದು ರೀತಿಯ ದಿವ್ಯ ಶಾಂತಿಯನ್ನು ನೀಡಲಿದೆ. ಇಲ್ಲಿ ನೀವು ನೆನಪಿಸಬೇಕಾದ ಒಂದು ಪ್ರಮುಖ ದೈವಿಕ ರಹಸ್ಯವಿದೆ. ಬದುಕಿನಲ್ಲಿ ಸದಾ ಸಕಾರಾತ್ಮಕವಾಗಿ ಯೋಚಿಸುವುದನ್ನು ರೂಢಿಸಿಕೊಳ್ಳಿ. ಭಗವಂತನು ನಮಗೆ ಏನನ್ನೂ ನೀಡಿಲ್ಲ ಎಂದು ಗೊಣಗುವ ಬದಲು, ನನಗೆ ದೇವರು ಎಲ್ಲವನ್ನ ಕೊಟ್ಟಿದ್ದಾನೆ, ನಾನು ತೃಪ್ತನಾಗಿದ್ದೇನೆ ಎಂದು ಕೃತಜ್ಞತೆಯಿಂದ ಇರಲು ಕಲಿಯಿರಿ. ನಾವು ಎಷ್ಟೇ ಹೆಚ್ಚು ಧನ್ಯತಾ ಭಾವವನ್ನು ಹೊಂದಿದ್ದೇವೆ, ಬ್ರಹ್ಮಾಂಡದ ಶಕ್ತಿಗಳು ನಮಗೆ ಅಷ್ಟೇ ಹೆಚ್ಚು ಸೌಭಾಗ್ಯಗಳನ್ನು ಮರಳಿ ನೀಡುತ್ತವೆ. ನಿಮ್ಮ ಒಂದು ತೃಪ್ತಿಯೇ ಮನೋಭಾವವೇ ನಿಮ್ಮನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿದೆ. ನಿಮ್ಮ ಜಾತಕದಲ್ಲಿ ಅದ್ಭುತವಾದ ಶುಭ ಯೋಗಗಳಿದ್ದರೂ ಸಹ ದೈನಂದಿನ ಜೀವನದಲ್ಲಿ ಕೆಲವು ಪ್ರಮುಖ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರುವುದು ಅತ್ಯಂತ ಅತ್ಯಗತ್ಯ. ನಕ್ಷತ್ರಗಳ ಚಲನೆಯು ನಿಮ್ಮ ಜೀವನವು, ನಿಮ್ಮ ದಿನವು ಸಂತೋಷದಿಂದ ಕೂಡಿರುತ್ತೆ ಎಂದು ತೋರಿಸುತ್ತಿದ್ದರೂ ಸಣ್ಣ ಪುಟ್ಟ ನಿರ್ಲಕ್ಷ್ಯಗಳು ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು. ಕಚೇರಿಯಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕೆಲಸ ಮಾಡುವಾಗ ಸಹೋದ್ಯೋಗಿಗಳ ಅಥವಾ ಇತರರ ಮಾತುಗಳು ನಿಮಗೆ ಬೇಸರ ತರಿಸಬಹುದು. ಅಂತಹ ಸಂದರ್ಭಗಳಲ್ಲಿ ತಕ್ಷಣ ಕೋಪಗೊಳ್ಳಬೇಡಿ. ನಿಮ್ಮ ಸಣ್ಣ ಕೋಪವು ಕೌಟುಂಬಿಕ ಅಥವಾ ವೃತ್ತಿಪರ ವಾತಾವರಣವನ್ನು ಕೆಡಿಸಬಹುದು. ತಾಳ್ಮೆಯಿಂದ ಇರುವುದು ಇಂದಿನ ದಿನಗಳಲ್ಲಿ ನಿಮಗೆ ಶ್ರೀರಕ್ಷೆಯಾಗಲಿದೆ. ನಿಮ್ಮ ವೈಯಕ್ತಿಕ ಜೀವನದ ವಿಷಯಗಳನ್ನು, ಆರ್ಥಿಕ ಯೋಜನೆಗಳನ್ನು ಅಥವಾ ಆಫೀಸಿನ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಅತಿಯಾದ ಮುಗ್ಧತೆಯನ್ನು ಇತರರು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ನಿಮ್ಮ ಆದಾಯವು ಹೆಚ್ಚುತ್ತಿದ್ದರೂ ಸಹ ಅನಗತ್ಯ ಖರ್ಚು ವೆಚ್ಚಗಳಿಗೆ ಕಡಿವಾಣವನ್ನು ಹಾಕಿ. ಗಳಿಕೆ ಮತ್ತು ವೆಚ್ಚದ ನಡುವೆ ಸರಿಯಾದ ಸಮತೋಲನವನ್ನು ಕಾಯ್ದುಕೊಳ್ಳುವುದು ನಿಮ್ಮ ಆರ್ಥಿಕ ಭದ್ರತೆಗೆ ಮುಖ್ಯವಾಗಿದೆ. ಹಳೆಯ ಸಾಲಗಳನ್ನು ತೀರಿಸಲು ಇದು ಸಕಾಲವಾಗಿದ್ದು, ಆ ನಿಟ್ಟಿನಲ್ಲಿ ಬುದ್ಧಿವಂತಿಕೆಯಿಂದ ಹೆಜ್ಜೆಯನ್ನು ಇಡಿ. ಪೋಷಕರು ತಮ್ಮ ಮಕ್ಕಳ ದಿನನಿತ್ಯದ ಚಟುವಟಿಕೆಗಳು ಮತ್ತು ಅವರ ಸ್ನೇಹಿತರ ಸಹವಾಸದ ಮೇಲೆ ವಿಶೇಷ ಗಮನ ಹರಿಸಬೇಕು. ಮಕ್ಕಳು ತಪ್ಪುದಾರಿಗೆ ಹೋಗದಂತೆ ಪ್ರೀತಿಯಿಂದ ಮಾರ್ಗದರ್ಶನವನ್ನು ನೀಡಿ. ಈ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಪಾಲುದಾರಿಕೆ ಹೊಂದಿರುವವರು ಜಾಗರೂಕರಾಗಿ ಇರಬೇಕು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು, ಆದರೆ ಸಂಗಾತಿಯ ಈ ಒಂದು ಸದಾಕಾಲದ ಬೆಂಬಲವು ನಿಮಗೆ ಮಾನಸಿಕ ಸ್ಥಿರತೆಯನ್ನು ನೀಡಲಿದೆ. ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಸುವರ್ಣ ಕಾಲವಾಗಿದ್ದು, ಶ್ರಮಕ್ಕೆ ತಕ್ಕ ಪೂರ್ಣ ಫಲಿತಾಂಶ ದೊರೆಯಲಿದೆ. ಗ್ರಹಗಳ ಒಂದು ಶುಭ ಫಲಗಳು ನಿಮಗೆ 100ಕ್ಕೆ 100ರಷ್ಟು ಸಿಗಬೇಕಾದ್ರೆ ಮುಂಬರುವ 10 ಮಹಾ ಸುವಾರ್ತೆಗಳು ಯಾವುದೇ ವಿಘ್ನಗಳಿಲ್ಲದೆ ನಿಮ್ಮ ಜೀವನದಲ್ಲಿ ಸಾಕಾರಗೊಳ್ಳಬೇಕಾದರೆ ಈ ಸರಳ ದೈವಿಕ ಪರಿಹಾರಗಳನ್ನು ಶ್ರದ್ಧೆಯಿಂದ ಮಾಡಿ. ಪ್ರತಿ ಸೋಮವಾರದಂದು ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಭೋಲೆನಾಥನಿಗೆ ಶುದ್ಧ ಜಲ ಅಥವಾ ಹಾಲಿನಿಂದ ಅಭಿಷೇಕ ಮಾಡಿ. ಕನಿಷ್ಠ 11 ಬಾರಿ ಬಿಲ್ವ ಪತ್ರೆಗಳನ್ನು ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸುತ್ತಾ ಅರ್ಪಿಸಿ. ಶಿವನ ಅನುಗ್ರಹದಿಂದ ನಿಮ್ಮ ಜಾತಕದಲ್ಲಿರಬಹುದಾದ ಯಾವುದೇ ದೋಷಗಳಿದ್ದರೂ ಅವು ಸಂಪೂರ್ಣವಾಗಿ ಭಸ್ಮವಾಗುತ್ತೆ. ಪ್ರತಿ ಶುಕ್ರವಾರದಂದು ಸಾಯಂಕಾಲದ ಸಮಯದಲ್ಲಿ ಮನೆಯ ಅಂಗಳದಲ್ಲಿರುವ ತುಳಸಿ ಕಟ್ಟೆಯ ಮುಂದೆ ಹಸುವಿನ ತುಪ್ಪದ ದೀಪವನ್ನು ಉಪಯೋಗಿಸಿಕೊಂಡು ದೀಪವನ್ನು ಹಚ್ಚಿ ಕನಿಷ್ಠ 3 ಪ್ರದಕ್ಷಿಣೆಗಳನ್ನು ಹಾಕಿ. ಮನೆಯ ಮುಖ್ಯ ದ್ವಾರದಲ್ಲಿ ದೀಪವನ್ನು ಇಡುವುದರಿಂದ ನಕಾರಾತ್ಮಕ ಶಕ್ತಿಗಳು ಮನೆಯೊಳಗೆ ಪ್ರವೇಶಿಸುವುದಿಲ್ಲ ಮತ್ತು ಧನಲಕ್ಷ್ಮಿಯ ಸ್ಥಿರವಾಸ ನಿರಂತರವಾಗಿರುತ್ತೆ. ಶನಿವಾರದಂದು ಶನಿದೇವರಿಗೆ ಅಥವಾ ಆಂಜನೇಯ ಸ್ವಾಮಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಓಂ ಶನ್ ಶನೇಶ್ವರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಇದು ನಿಮ್ಮ ಕಾನೂನು ಹೋರಾಟಗಳಲ್ಲಿ ವಿಜಯವನ್ನು ತಂದುಕೊಡುವುದಲ್ಲದೆ ಶತ್ರುಗಳ ತಂತ್ರಗಳನ್ನು ಸಂಪೂರ್ಣವಾಗಿ ನಿಮಗೆ ನಿಷ್ಫಲಗೊಳಿಸುತ್ತೆ. ಪ್ರತಿದಿನ ಬೆಳಗ್ಗೆ ನಿಮ್ಮ ಆಹಾರ ಸೇವನೆಗಿಂತ ಮುಂಚಿತವಾಗಿ ಮೂಕ ಪ್ರಾಣಿಗಳಿಗೆ ಅಥವಾ ಪಕ್ಷಿಗಳಿಗೆ ಸ್ವಲ್ಪ ಧಾನ್ಯ ಅಥವಾ ನೀರನ್ನು ನೀಡಿ. ಗೋಮಾತೆಗೆ ಹಸಿರು ಹುಲ್ಲು ಅಥವಾ ರೊಟ್ಟಿಯನ್ನು ನೀಡುವುದರಿಂದ 33 ಕೋಟಿ ದೇವತೆಗಳ ಆಶೀರ್ವಾದವು ಅತ್ಯಂತ ವೇಗವಾಗಿ ನಿಮ್ಮನ್ನು ತಲುಪುತ್ತೆ. ನಿಮ್ಮ ಕಷ್ಟಗಳ ದಿನಗಳು ಈಗ ಮುಗಿದಿವೆ. ಬ್ರಹ್ಮಾಂಡದ ನಿಯಮದಂತೆ ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತೆ.
ನೀವು ಇಷ್ಟು ದಿನ ಪಟ್ಟ ಕಷ್ಟಗಳಿಗೆ ಈಗ ನ್ಯಾಯ ಸಿಗುವ ಕಾಲ ಬಂದಾಯ್ತು. ದೇವರ ಮುಂದೆ ಪೂರ್ಣ ನಂಬಿಕೆಯನ್ನಿಟ್ಟು ಅಹಂಕಾರವನ್ನು ತ್ಯಜಿಸಿ ಸಮಾಜದಲ್ಲಿ ಎಲ್ಲರೊಂದಿಗೆ ಪ್ರೀತಿಯಿಂದ ಬಾಳಿರಿ. ಮುಂಬರುವ ಈ ಸುವರ್ಣಾವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳಿ. ಆ ಪರಶಿವನು ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕರುಣಿಸುತ್ತಾನೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.